ವೆಲ್ಕಮ್ ಬ್ಯಾಕ್. ಈಗ ನನ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿಯಾಗಿರುವಂಥ ಸುನಿಲ್ ಧರ್ಮಸ್ಥಳ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಈ ಹಗರಣದ ಇಂಚಿಂಚು ಮಾಹಿತಿ ಹೇಗೆ ನಡೆದಿತ್ತು, ಪ್ಲಾನಿಂಗ್ ಹೇಗೆ ಮುಚ್ಚಾಕುವ ಪ್ರಯತ್ನ ನಡೆದಿತ್ತು ಅನ್ನುವ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದೆ 7 ಪ್ರಶ್ನೆಗಳನ್ನು ಇಡ್ತಾ ಇದೆ. ಈಗ 10 ಪ್ರಶ್ನೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಯೋ ಬಳಿಕ ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಸರ್ಕಾರದ ಮುಂದೆ ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳನ್ನು ಇಡ್ತಾ ಇದೆ. ಈ 10 ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನ ಕೊಡ್ತಾ ನೇರವಾದಂಥ ಪ್ರಶ್ನೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ. 10 ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಡುತ್ತಾ ಕಾದ್ ನೋಡ್ಬೇಕು. ಆದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಉತ್ತರವನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಚಂದ್ರಶೇಖರ್ ಸಾವಿಗೂ ಮೊದಲು ಬಿಗ್ ಸ್ಕೆಚ್ ಆಗಿತ್ತ ಈ ಹಗರಣದಲ್ಲಿ? ಅದರ ಕುರಿತಾದಂತಹ ಎಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇಡೀ ಹಗರಣ ರುಜುವಾತುಪಡಿಸುವಂತಹ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವಾಲ್ಮೀಕಿ ಹಗರಣದ ವಿಡಿಯೋ ರಿಪಬ್ಲಿಕ್ಗೆ ಲಭ್ಯ ಆಗಿದೆ. MD ಪದ್ಮನಾಭ್ ಅಕೌಂಟೆಂಟ್ ಪರಶುರಾಮ್ ನಡುವೆ ನಡೆದಿತ್ತು ಎನ್ನಲಾದಂಥ ವಿಡಿಯೋ ಸಂಭಾಷಣೆ ಮೇ 24ನೇ ತಾರೀಕು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ಮಾತುಕತೆಯನ್ನು ನಡೆಸಿದಾಗ ಅಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬರುತ್ತೆ. ಏನು ಮಾತಾಡಿದ್ರು ಒಮ್ಮೆ ಕೇಳ್ಕೊಂಡು ಬರೋಣ ಬನ್ನಿ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನು ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವ್ನು ಏನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್ ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವ್ನು ಏನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್. ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ವಾಲ್ಮೀಕಿ ನಿಗಮದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಈಗ ಬ್ರೇಕ್ ಮಾಡಿದೆ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಯನ್ನು ಮಾಡ್ತಾ ಇದೆ. ಮೊದಲನೇದು, ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತಾ? ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತಾ? ಉತ್ತರ ಕೊಡಬೇಕಾಗಿದೆ ಸರ್ಕಾರ. ಎರಡನೇ ಪ್ರಶ್ನೆ, 100 ಕೋಟಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಒಂದು ವೇಳೆ ಗೊತ್ತಿದ್ರೆ ಸುಮ್ಮನೆ ಇದ್ದಿದ್ದು ಯಾಕೆ ಸುಮ್ಮನೆ ಇತ್ತು ಸರ್ಕಾರ? ಮೂರನೇ ಪ್ರಶ್ನೆ, ಇದು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ನಡೆದಿದ್ದಂತಹ ಡೀಲಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಸರ್ಕಾರ ಕೊಡಬೇಕಿದೆ. ಖಾಸಗಿ ಹೋಟೆಲ್ನಲ್ಲಿ ಕುಲ್ಲಂಕುಲ್ಲ ಹಣದ ಮಾತುಕತೆ ಆಗಿದೆ. ಇದರ ಬಗ್ಗೆ ಮಾಹಿತಿ ಇಲ್ವಾ ಸರ್ಕಾರಕ್ಕೆ? ಈ ವಿಡಿಯೋ SIT ಬಳಿ ಈಗ ಇದೆಯೋ ಅಥವಾ ಇಲ್ವೋ? ಒಂದು ವೇಳೆ ಇದೆ ಅನ್ನೋದಾಗಿದ್ರೆ, ಇದೆ ಅಂತ ಆದರೆ ಯಾಕೆ ದದ್ದಲ್ ವಿಚಾರಣೆ ಆಗಿಲ್ಲ ಇಷ್ಟು ದಿನ? ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಕೊಡ್ಬೇಕು ಸರ್ಕಾರ. ಮತ್ತೊಂದು ಕಡೆ ನಾಗೇಂದ್ರ ವಿಚಾರಣೆಗೆ ಮೀನಾಮೇಷ ಎಣಿಸ್ತಾ ಇರೋದು ಸರಿನಾ? ನೀವು ಸರಿ ಅಂತಾರೆ ಉತ್ತರ ಕೊಡಿ. ಮುಂದಿನ ಪ್ರಶ್ನೆ, ಮಹಿಳಾ ಅಧಿಕಾರಿಗೆ ಮಾಹಿತಿ ಕೊಟ್ಟಿದ್ರ ಚಂದ್ರಶೇಖರ್? ಆ ಮಹಿಳಾ ಅಧಿಕಾರಿ ಯಾರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರಶೇಖರ್ ಮೇಲೆ ಪದ್ಮನಾಭ್ ಒತ್ತಡ ಹಾಕಿದ್ದು ನಿಜಾನಾ? ಯಾವ ಥರ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೆಲ್ಲದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಈ ಭಯದಿಂದಲೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಚಂದ್ರಶೇಖರ್, ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ತನಿಖೆ ಮಾಡೋದಕ್ಕೆ SIT ನೇಮಕ ಮಾಡಿದೆಯಲ್ವಾ ಸರ್ಕಾರ,
ತನಿಖೆ ಏನಾಗಿದೆ? ಪ್ರಾಥಮಿಕ ವರದಿ ಅಂತೂ ಸಲ್ಲಿಕೆ ಮಾಡಿರ್ಬೋದು ಇಷ್ಟೊತ್ತಿಗೆಲ್ಲ. ಮಧ್ಯಂತರ ವರದಿನ ಕೂಡ ಸಲ್ಲಿಕೆ ಮಾಡುತ್ತೆ ತನಿಖೆಯ ಮಧ್ಯಂತರ ವರದಿ. ಅಂದರೆ ಒಂದು ಹಂತ ಹಂತವಾಗಿ ನಾವು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ನೋಡೋಣ ಉತ್ತರ ಕೊಡುತ್ತಾ ಅಂತೇಳಿ. ಆದರೆ ಈಗ ಇರುವಂಥ ವಿಚಾರ, ಮೇ 24ನೇ ತಾರೀಕು MD ಪದ್ಮನಾಭ್ ಹಾಗೂ ಅಕೌಂಟೆಂಟ್ ಆಗಿರುವಂಥ ಪರಶುರಾಮ್ ಇಬ್ಬರು ಕೂಡ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗನ್ನು ಮಾಡ್ತಾರೆ. ಮೀಟ್ ಮಾಡಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇಡೀ ಹಗರಣದಲ್ಲಿ 8ನೇ ಆರೋಪಿ ಆಗಿರುವಂತಹ ಪರಶುರಾಮ್, ಇಡೀ ಹಗರಣದಲ್ಲಿ 7ನೇ ಆರೋಪಿ ಆಗಿರುವಂತಹ ಪದ್ಮನಾಭ್, ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ಸ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್ CID ಕಚೇರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಾಗರಾಜ್ ಕೂಡ ನಮ್ಮ ನ್ಯೂಸ್ ರೂಮ್ನಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಬಳಿ ಹೋಗ್ತೀನಿ. ನಾಗರಾಜ್, ಈಗ ನೋಡಿ 10 ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಮಾಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಈ ವಿಚಾರ ಸರ್ಕಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ SITಗೆ ಈ ವಿಡಿಯೋ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದ್ದಿದ್ರೆ ಯಾಕೆ ವಿಳಂಬ ಮಾಡಿದ್ರು ಈ ವಿಚಾರದಲ್ಲಿ ತನಿಖೆಯಲ್ಲಿ? ಅಂದರೆ ಸರ್ಕಾರದ ಮೇಲೆ ಅದೇ SIT ತನಿಖಾ ತಂಡದ ಮೇಲೆ ಯಾರಾದರೂ ಪ್ರಭಾವವನ್ನು ಬೀರ್ತಾ ಇದ್ರಾ ವಿಳಂಬ ಮಾಡಿ ಅಂತ? ನಾಗರಾಜ್, ನಾಗೇಂದ್ರ, ಬಹಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸರ್ಕಾರ ಮತ್ತೆ SIT ನಡುವೆ ಒಂದು SIT ಏನು ತನಿಖೆಯನ್ನ ಮಾಡ್ತಾ ಇದೆ, ಇದ್ರ ಮೇಲೆ ಸರ್ಕಾರದ ಒತ್ತಡ ಸಾಕಷ್ಟಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಏನು SIT ರಚನೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 1 ತಿಂಗಳು 10 ದಿನ ಆಗಿದೆ. ಆದರೆ ಇದುವರೆಗೂ ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರನ್ ಸಚಿವ ನಾಗೇಂದ್ರ ಅವರ ಹೆಸರನ್ನ ಬರೆದಿಟ್ಟಿರ್ತಾರೆ. ಜೊತೆಗೆ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸವರಾಜ್ ದದ್ದಲ್ ಏನಿದ್ದಾರೆ, ಇವರಿಗೆ ಒಂದು ನೋಟಿಸ್ ಕೊಟ್ಟು ಇದುವರೆಗೂ 1 ತಿಂಗಳು 10 ದಿನ ಆದರೂ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ SITಗೆ. ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬಂದಂಥ ಹೆಸರುಗಳನ್ನೇ ಇವರು ವಿಚಾರಣೆ ಮಾಡಲಿಕ್ಕೆ 1 ತಿಂಗಳು 10 ದಿನ ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ನಿಜಕ್ಕೂ ಈ ಒಂದು SIT ಮೇಲೆ ಸರ್ಕಾರದ ಹಸ್ತಕ್ಷೇಪ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಏನೀಗ ರಿಪಬ್ಲಿಕ್ ಕನ್ನಡಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ ಆಡಿಯೋ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಒಂದು ಹಗರಣವನ್ನು ಬೆಳಕಿಗೆ ಮತ್ತೆ ಮಹಿಳಾ ಅಧಿಕಾರಿಗೆ ಮಾಹಿತಿ ಕೊಟ್ಟಿದ್ರಿಂದ ಚಂದ್ರಶೇಖರನ್ ಅವ್ರ ಮೇಲೆ MD ಪದ್ಮನಾಭ್ ಇರ್ಬೋದು ಅಥವಾ ಅಕೌಂಟೆಂಟ್ ಪರಶುರಾಮ್ ಯಾವ ರೀತಿ ಒತ್ತಡವನ್ನು ಹಾಕಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಸಹ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರೋದು ನೋಡಿದ್ರೆ, ಸರ್ಕಾರ ಈ ಒಂದು SIT ಏನು ತಾನೇ ರಚನೆ ಮಾಡ್ತಾ ಇದ್ದೀನಿ, SITಯನ್ನು ರಚನೆ ಮಾಡಿ ಈ ಒಂದು ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡ್ತೀನಿ ಅಂತೇಳಿ ಸರ್ಕಾರ ಪದೇ ಪದೇ ಹೇಳ್ತಾ ಇರುತ್ತೆ. ಹಾಗಾದರೆ ಇಷ್ಟು ಬೇಸಿಕ್ ಆಗಿರ್ತಕ್ಕಂಥ ಒಂದು 2 ವಿಚಾರಗಳನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಯಾಕೆ SITಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಈ ವಿಡಿಯೋ ಬಹಿರಂಗ ಆದಮೇಲೆ ಮತ್ತಷ್ಟು ಪ್ರಬಲ ಆಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲೇ